यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ನಮ್ಮ ಶ್ರೀಗಳವರಿಂದ ತುಳಸಿ ಬೃಂದಾವನದ ಲೋಕಾರ್ಪಣೆ, ತಿರುನಾರಾಯಣನ ಪೆರಿಯ ಊಂಜಲ್ ಉತ್ಸವದ ವೈಭವ, ಆಡಿ ಏಕಾದಶಿ ಪ್ರಯುಕ್ತ ಹಲವಾರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ. ಈಗ ಸಮಾಚಾರದ ವಿವರಗಳು. ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಶ್ರೀ BS ಸತ್ಯನಾರಾಯಣ ಅವರ ನೋಬೆಲ್ ಹಾರ್ಟ್ಸ್ ಸಂಸ್ಥೆ ವತಿಯಿಂದ ಇಂದು ನಗರದ NR ಕಾಲೋನಿಯ ಡಾಕ್ಟರ್ C ಅಶ್ವಥ್ ಕಲಾಭವನದಲ್ಲಿ ತುಳಸಿ ಮಾತೆ ಬೃಂದಾವನದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಬೆಂಗಳೂರಿನ ಸ್ಥಪತಿ ಕ್ರಿಯೇಷನ್ಸ್ ಕಲಾತ್ಮಕ ನಿರ್ದೇಶಕ ಶಿಲ್ಪಿ N ಶಿವದತ್ತ ಅವರ ಕೈಚಳಕದಲ್ಲಿ ಅರಳಿದ ಸುಂದರವಾದ ತುಳಸಿ ಮಾತೆ ಬೃಂದಾವನವನ್ನು ನಮ್ಮ ಪರಮ ಪೂಜ್ಯ ಶ್ರೀ GS ಸ್ವಾಮಿಯವರು ಇಂದು ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಖ್ಯಾತ ತಬಲಾವಾದಕ ವಿದ್ವಾನ್ ಕಿರಣ್ ಗೋಡ್ಕಿಂಡಿ ಮತ್ತು ಸುಕೃತಿ ನಾಟ್ಯಾಲಯದ ಕಲಾತ್ಮಕ ನಿರ್ದೇಶಕರಾದ ಶ್ರೀಮತಿ ಹೇಮಾ ಪ್ರಭಾತ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ನಮ್ಮ ಶ್ರೀಗಳವರು ಈ ಸಂದರ್ಭದಲ್ಲಿ ತಮ್ಮ ಆಶೀರ್ವಚನದಲ್ಲಿ ದ್ವಾದಶಿಯಂದು ತುಳಸಿ ಮಾತೆಯ ಅನುಗ್ರಹ ಎಲ್ಲರಿಗೂ ಲಭಿಸುವುದು ಅತ್ಯಂತ ಸಂತಸದ ವಿಷಯ ಎಂದು ತಿಳಿಸಿ ಎಲ್ಲರನ್ನೂ ಆಶೀರ್ವದಿಸಿದರು. ಎಲ್ಲರ ಮನಸ್ಸನ್ನು ಆವರಿಸಿದ ಕೃಷ್ಣ ಯೋಗಾಚಾರ್ಯನಾಗಿ ಸಮಸ್ತ ಜಗತ್ತಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ, ಸಾರ್ವಕಾಲಿಕವಾದಂತಹ ತತ್ವವನ್ನು ಸಂದೇಶವನ್ನು ನೀಡಿದ ಕೃಷ್ಣ. ಅಂಥ ಕೃಷ್ಣ ಕೇವಲ ದ್ವಾಪರದಲ್ಲಿ ಮಾತ್ರ ಲೀಲೆಗಳನ್ನು ವಿಸ್ಮಯಗಳನ್ನು ಮಾಡಲ್ಲ, ಭಕ್ತರ ಹೃದಯದಲ್ಲಿ ಇದ್ದುಕೊಂಡು ಅನವರ್ತ ಅನೇಕ ಲೀಲೆಗಳನ್ನು ನಡೆಸ್ತಾನೆ. ಅಂತಹ ಲೀಲೆಗಳಲ್ಲಿ ಇವತ್ತಿನ ಕಾರ್ಯಕ್ರಮವು ಒಂದು ಅಂತ ನಾನು ಭಾವಿಸಿದ್ದೇನೆ. ನಿನ್ನಿಂದ ಚಾತುರ್ಮಾಸ ಪ್ರಾರಂಭ ಆಯಿತು. ಸನ್ಯಾಸಿಗಳಿಗೆ, ಸ್ವಾಮಿಗಳಿಗೆ ಚಾತುರ್ಮಾಸ ಅಂದರೆ ವಿಶೇಷವಾದಂತಹ ಪರ್ವಕಾಲ. ಅದು ನಿನ್ನೆ ಭಗವಂತ ತನ್ನ ಯೋಗ ನಿದ್ರೆಗೆ ಜಾರ್ತಾನೆ. ಮುಂದೆ ಬರುವಂತಹ ಕಾರ್ತೀಕ ಶುದ್ಧ ದ್ವಾದಶಿ ಉತ್ಥಾನ ದ್ವಾದಶಿ ದಿವಸ ಎಚ್ಚರಗೊಳ್ತಾನೆ. ನಿದ್ರೆ ಅಂದ್ರೆ ಅಂಥ ನಿದ್ರೆ ಅಲ್ಲ, ಯೋಗ ನಿದ್ರೆ. ನಮ್ಮೆಲ್ಲರ ಯೋಗಕ್ಷೇಮವನ್ನ ಚಿಂತಿಸುವಂತಹ ಕಾಲ. ಆ ಕಾಲದಲ್ಲಿ ಸನ್ಯಾಸಿಗಳು ಇದೇ ಜಾಗದಲ್ಲಿ ಕುಳಿತು ಇಡೀ ಜಗತ್ತಿನ ಭಕ್ತರೆಲ್ಲರ ಕ್ಷೇಮವನ್ನ ಚಿಂತಿಸುವ
ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಜಿಯ ಸ್ವಾಮಿಯವರ 12ನೇ ಚಾತುರ್ಮಾಸ ಸಂಕಲ್ಪ ಕಾರ್ಯಕ್ರಮವು ಇದೇ ತಿಂಗಳ 29ನೇ ತಾರೀಕು ಆಷಾಢ ಶುದ್ಧ ಪೂರ್ಣಿಮಾ ಬುಧವಾರದ ಶುಭ ದಿನದಂದು ನಮ್ಮ ಶ್ರೀಮಠದಲ್ಲಿ ಬೆಳಿಗ್ಗೆ 10:30ಕ್ಕೆ ಪ್ರಾರಂಭವಾಗಲಿದೆ. ಮೃತ್ತಿಕಾ ಸಂಗ್ರಹಣ, ಪಂಚಶಾಂತಿ ಪಾರಾಯಣ, ಗೋಷ್ಠಿ, ಶಾತ್ತುಮೊರೆ, ಶ್ರೀಪಾದ ತೀರ್ಥದೊಂದಿಗೆ ತದಿಯಾರಾಧನೆ ನಡೆಯಲಿದೆ. ಈ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಗೋಷ್ಠಿ, ವೇದಪಾರಾಯಣ, ಗ್ರಂಥಪಾರಾಯಣ, ಗ್ರಂಥ ಕಾಲಕ್ಷೇಪ, ರಾಮಾಯಣ ಪಾರಾಯಣ, ಭಾಗವತ ಪಾರಾಯಣ, ಉಪನ್ಯಾಸಗಳು, ಸಂಗೀತ, ನೃತ್ಯ ಮತ್ತು ಕಾವ್ಯವಾಚನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಮ್ಮ ಶ್ರೀಮಠದ ಶಿಷ್ಯರು ಹಾಗೂ ಅಭಿಮಾನಿಗಳೆಲ್ಲರೂ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೋರುತ್ತೇವೆ. ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಶ್ರೀಮತಿ ಜ್ಯೋತಿ ಮತ್ತು ಶ್ರೀ ರಘುರಾಮ್ ದಂಪತಿಗಳ ಗೃಹದಲ್ಲಿ ನಿನ್ನೆ ಏಕಾದಶಿ ಪ್ರಯುಕ್ತ ಸತ್ಸಂಗವನ್ನು ಏರ್ಪಡಿಸಲಾಗಿತ್ತು. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವು ಬಹಳ ಸಂಭ್ರಮದಿಂದ ನಡೆಯಿತು. ಈ ಸಂದರ್ಭದಲ್ಲಿ ನಮ್ಮ ಶ್ರೀಗಳವರು ಶ್ರೀಮತಿ ಜ್ಯೋತಿ, ಶ್ರೀ ರಘುರಾಮ್ ದಂಪತಿಗಳನ್ನು ಮತ್ತು ಕುಟುಂಬದವರನ್ನು ಆಶೀರ್ವದಿಸಿದರು. ತಿರುನಾರಾಯಣಪುರದಲ್ಲಿ ಶ್ರೀ ತಿರುನಾರಾಯಣ ಸ್ವಾಮಿಯವರಿಗೆ ಈಗ ಪೆರಿಯ ಊಂಜಲ್ ಉತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ ಮೊದಲನೇ ದಿನವಾದ ನಿನ್ನೆ ಭಗವಂತನಿಗೆ ವಿಶೇಷ ಅಲಂಕಾರವಾಗಿ ಉತ್ಸವ ನಡೆಯಿತು. ಈಗ ಅದರ ದಿವ್ಯ ಸೇವೆ. ಇತ್ತೀಚೆಗೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಶ್ರೀಮಠದ ಹಿರಿಯ ಶಿಷ್ಯರಾದ ಶ್ರೀಯುತ ಎಂ ಡಿ ಜಯಸಿಂಹ ಅವರು ಪ್ರಥಮ ಚಿಕಿತ್ಸೆ ಹಾಗೂ ತುರ್ತು ಚಿಕಿತ್ಸೆಯ ಕುರಿತು ಕಾರ್ಯಕ್ರಮವನ್ನು ನೀಡಿ 1000 ಕಾರ್ಯಕ್ರಮಗಳನ್ನು ಪೂರೈಸಿದ್ದರು. ಈ ಸಂದರ್ಭದಲ್ಲಿ ನಿನ್ನೆ ಹೊಸೂರಿನಲ್ಲಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ವತಿಯಿಂದ ಆಧ್ಯಾತ್ಮಿಕ ಸಮಾಜ ಸೇವೆಗಾಗಿ ಇವರು ಸಲ್ಲಿಸಿರುವ ಕೊಡುಗೆಯನ್ನು ಗುರುತಿಸಿ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯವಾಗಿದೆ. ಈ ವಿಷಯವನ್ನು ತಿಳಿದು ಇಂದು ನಮ್ಮ ಶ್ರೀಗಳವರು ಅತ್ಯಂತ ಸಂತೋಷಗೊಂಡು ಶ್ರೀಯುತ ಜಯಸಿಂಹ ಅವರನ್ನು ಅಭಿನಂದಿಸಿ ಆಶೀರ್ವದಿಸಿದರು. ಈಗ ಒಂದು ಪುಟ್ಟ ವಿರಾಮ.
ಯತಿರಾಜ ಭಕ್ತಿ ನ್ಯೂಸ್ ಚಾನೆಲ್. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದ ಅನೇಕ ದೇವಸ್ಥಾನಗಳಲ್ಲಿ ನಿನ್ನೆ ಆಡಿ ಶುಕ್ಲ ಪಕ್ಷದ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಈ ಸಂದರ್ಭದಲ್ಲಿ ಭಗವಂತನಿಗೆ ಅಭಿಷೇಕ, ವಿಶೇಷ ಅಲಂಕಾರ ಹಾಗೂ ಉತ್ಸವಗಳು ನಡೆದವು. ಕರ್ನಾಟಕದ ತಿರುನಾರಾಯಣಪುರದಲ್ಲಿ ಶ್ರೀ ತಿರುನಾರಾಯಣನ ಏಕಾದಶಿಯ ದಿವ್ಯ ಸೇವೆ, ರಾಮನಗರದ ಶ್ರೀ ರಾಮಚಂದ್ರ ಸ್ವಾಮಿಯವರಿಗೆ, ಚನ್ನಪಟ್ಟಣದ ಶ್ರೀ ಕೋಟೆ ವರದರಾಜ ಸ್ವಾಮಿಯವರಿಗೆ ಹಾಗೂ ಮಳೂರಿನ ಶ್ರೀ ಅಪ್ರಮೇಯ ಸ್ವಾಮಿಯವರಿಗೆ, ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿಯವರಿಗೆ ಹಾಗೂ ಮೈಸೂರಿನ ಅರಮನೆಯ ಶ್ರೀ ಪ್ರಸನ್ನ ಕೃಷ್ಣಸ್ವಾಮಿಯವರಿಗೆ ಉಂಜಲುತ್ಸವ ನಡೆಯಿತು. ಮಹಾರಾಷ್ಟ್ರದ ಪಂಢರಾಪುರದಲ್ಲಿರುವ ಶ್ರೀ ರುಕ್ಮಿಣಿ ತಾಯಾರ್ ಮತ್ತು ಶ್ರೀ ಪಾಂಡುರಂಗ ವಿಠಲನ ವಿಶೇಷ ದರ್ಶನ, ಆಂಧ್ರ ಪ್ರದೇಶದ ತಲ್ಪಗಿರಿಯ ಶ್ರೀ ರಂಗನಾಥ ಸ್ವಾಮಿಯವರಿಗೆ ಗರುಡೋತ್ಸವ, ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರಿನಲ್ಲಿ ಶ್ರೀ ಶ್ರೀನಿವಾಸ ಪೆರುಮಾಳವರ ವಿಶೇಷ ಸೇವೆ, ಶ್ರೀಪೆರಂಬೂದೂರಿನಲ್ಲಿ ಶ್ರೀ ಆದಿಕೇಶವ ಪೆರುಮಾಳವರ ಉತ್ಸವ, ಡೆಂಕಣಿಕೋಟೆಯ ಶ್ರೀ ಸೌಂದರ್ಯವಲ್ಲಿ ತಾಯಾರ್ ಸಮೇತ ಶ್ರೀ ಬೇಟೆರಾಯಸ್ವಾಮಿ ದೇವಸ್ಥಾನದಲ್ಲಿ ವೇಟಯ್ಯಾಡಿಯ ಪಿರಾನ್ ಅವರಿಗೆ ಬೃಂದಾವನ ವಾಹನದಲ್ಲಿ ಉತ್ಸವ, ತಿರುಕ್ಕುರುಂಗುಡಿಯಲ್ಲಿ ಶ್ರೀ ವೈಷ್ಣವನಂಬಿ ಸ್ವಾಮಿಯವರಿಗೆ ಉತ್ಸವ, ತಿರುವಳ್ಳಿಕೇಣಿಯ ಶ್ರೀ ಪಾರ್ಥಸಾರಥಿ ಪೆರುಮಾಳವರ ಉತ್ಸವ ಹಾಗೂ ತೆನ್ನಂಗೂರಿನ ಶ್ರೀ ಪಾಂಡುರಂಗನಿಗೆ ತಿರುಮಂಜನ ನಡೆಯಿತು. ಬನ್ನಿ, ಈ ಎಲ್ಲ ದಿವ್ಯ ಕ್ಷೇತ್ರಗಳಲ್ಲಿ ಅತ್ಯಂತ ವೈಭವವಾಗಿ ನಡೆದ ಉತ್ಸವವನ್ನು ಈಗ ದರ್ಶಿಸಿ ಭಗವಂತನ ಕೃಪೆಗೆ ಪಾತ್ರರಾಗೋಣ.
ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತಾಳ್ವಾನ್ ಅವರ ಸುಂದರ ಬಾಹುಸ್ತವ ಸ್ತೋತ್ರದ 51ನೇ ಶ್ಲೋಕದಿಂದ 55ನೇ ಶ್ಲೋಕದವರೆಗೆ ಶ್ರೀ ಉವೆ ಅದ್ದಾಂಕಿ ಶ್ರೀನಿವಾಸಾಚಾರ್ಯ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಎಸ್. ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಂತೆ ಶ್ರೀ ಆಂಡಾಳ್ ತಾಯಾರವರ ತಿರುನಕ್ಷತ್ರವಾದ ತಿರುವಾಡಿ ಪೂರಂ ಪ್ರಯುಕ್ತ 1 ತಿಂಗಳ ಕಾಲ ಪ್ರತಿನಿತ್ಯ ಸಂಜೆ ಆನ್ಲೈನ್ನಲ್ಲಿ ವಿಶೇಷ ಉಪನ್ಯಾಸ ಮಾಲೆಯನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 6:30ಕ್ಕೆ ಶ್ರೀ ಆಂಡಾಳ್ ತಾಯಾರ್ ವಿರಚಿತ ನಾಚಿಯಾರ್ ತಿರುಮೊಳಿಯಲ್ಲಿ 5ನೇ ಅಧ್ಯಾಯದ 47ನೇ ಪಾಶುರದಿಂದ 52ನೇ ಪಾಶುರದವರೆಗೆ ಶ್ರೀಮತಿ ರಮಾ ಶ್ರೀನಿವಾಸನ್ ಅವರು ಕನ್ನಡದಲ್ಲಿ ಉಪನ್ಯಾಸ ನೀಡಲಿದ್ದಾರೆ. ಸೋಮವಾರದ ಪಂಚಾಂಗ ದಿನಾಂಕ 27 ಜುಲೈ ತಿಂಗಳು 2026 ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಮೂಲ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ ಹೋ.